ಅವರ ನಡಾವಳಿಕೆಗಳನ್ನು ನೀವು ಈಗಾಗಲೇ ಮಾಧ್ಯಮಗಳ ಮೂಲಕ ನೋಡಿದ್ದೀರಿ. ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಗುರುವಾಗಿ ಬೇರೆಯವರಿಗೆ ಮಾರ್ಗದರ್ಶನ ಮಾಡಬೇಕು. ಮಾರ್ಗದರ್ಶನ ಮಾಡುವಂಥ ಗುರುನೇ ದಾರಿ ತಪ್ಪಿದರೆ ಶಿಷ್ಯರ ಸ್ಥಿತಿ ಏನಾಗಬಹುದು. ಜೊತೆಗೆ ಹಗುರವಾದಂಥ ಪದಗಳು ಈಗಾಗಲೇ ನೀವು ಕೇಳಿದ್ರಿ. ಅವೇ ಪದಗಳಲ್ಲ, ನಾಟಕದವರು, ಪಾತ್ರದವರು, ನಾಟಕದ ಕಂಪನಿ. ಉದಾಹರಣೆ ನಮ್ಮದು ಒಂದು ಶಿವಸಂಚಾರ ಅಂತ ನಾಟಕ ಕಂಪನಿ ಇದೆ. ಒಂದು ಕಂಪನಿಯನ್ನು ಕಟ್ಟಿದಂಥ ಹೊಣೆಗಾರಿಕೆ ಅವ್ರಿಗಿದ್ದಿದ್ರೆ ಬಹುಶಃ ಆ ರೀತಿಯ ಮಾತುಗಳನ್ನು ಆಡ್ಲಿಕ್ಕೆ ಸಾಧ್ಯ ಇಲ್ಲ. ಪಾತ್ರದವರು ಅಂದರೆ ಅವರು ಬಹಳ ತುಚ್ಛವಾಗಿ ಕಾಣ್ತಾ ಇದ್ದಾರೆ. ಆದರೆ ಒಂದು ಪಾತ್ರ ನಿರ್ವಹಿಸುವಾಗ ಅದು ಹೆಣ್ಣಿರಲಿ ಗಂಡಿರಲಿ ಎಷ್ಟು ಶ್ರಮ ಹಾಕಿರ್ತಾರೆ. ತಮ್ಮ ನೋವನ್ನು ಮರೆತು ಸಮಾಜಕ್ಕೆ ನಲಿವನ್ನು ನೀಡುವಂಥವರು ನಟರು ಮತ್ತು ನಟಿಯರು. ಅಂಥವ್ರನ್ನ ಅವಹೇಳನ ಮಾಡುವಂಥ ಮಾತುಗಳನ್ನು ಈ ಪುಣ್ಯಾತ್ಮರು ಆಡ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಒಂದು RTV ಅಂತ ಚಾನೆಲ್ನಲ್ಲಿ ಅವರು ಸಂದರ್ಶನ ಕೊಟ್ಟಿದ್ದಾರೆ. ಆ ಸಂದರ್ಶನದಲ್ಲಿ